ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿಂದ ಆಕ್ಚುಲ್ ವರ್ಲ್ಡ್ ಕಪ್ ಸ್ಟಾರ್ಟ್ ನಮ್ಮ ಟೀಮ್ ಇಂಡಿಯಾಗೆ. ಅಫ್ಘಾನಿಸ್ತಾನ ಮೇಲೆ ಇವತ್ತು ನಮ್ಮ ಟೀಮ್ ಇಂಡಿಯಾ ಆಡ್ತಾ ಇದೆ. ಹೇಳ್ಬೋದು ನೀವು ಏನು ಅಫ್ಘಾನಿಸ್ತಾನ ಹೊಡೆದು ಬೇಸಾಕ್ತಾರೆ ಬಿಡೋಗೋರು, ಅಫ್ಘಾನಿಸ್ತಾನ ಎಲ್ಲ ಒಂದು ಉಳ್ಳ ಟೀಮು, ಅವ್ರಿಗೆಲ್ಲ ನೀನು ಬಿಲ್ಡಪ್ ಕೊಡ್ತೀಯಲ್ಲ ಅಂತ ಹೇಳ್ಬೋದು. ಅಫ್ಘಾನಿಸ್ತಾನ ಲೈಟಾಗಿ ತಗೊಳ್ಳೋ ಮಾತೇ ಇಲ್ಲ ಮಗ. ಅಫ್ಘಾನಿಸ್ತಾನ ರೀಸೆಂಟಾಗಿ ಒಂದು 2-3 ವರ್ಷದಿಂದ ಏನು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇದ್ದಾರೆ. ಲಿಟ್ರಲಿ ಅವರು ಅಪ್ಸೆಟ್ ಅಂತ ಕರೆಯೋದಕ್ಕೆ ಖಂಡಿತ ಆಗೋದಿಲ್ಲ. ಇಂಡಿಯಾಗೆ ಹೊಡಿತು ಅಂತಾರೆ, ಹೌದು ಫಾರ್ ದ ಫಸ್ಟ್ ಟೈಮ್ ಹೊಡಿಬೋದು. ಅವ್ರು ಹೊಡೆದಿಲ್ಲ ಇದುವರೆಗೂ T20 ಇಂಡಿಯಾನ ಸೋಲ್ಸೇ ಇಲ್ಲ. ಅವರು ಆಗಿರುವಂಥದ್ದು 8 ಮ್ಯಾಚ್ ಮುಖಾಮುಖಿ. 8 ಮ್ಯಾಚಲ್ಲಿ 6 ಮ್ಯಾಚ್ನಾಗಿದೆ ನಮ್ಮ ಟೀಮ್ ಇಂಡಿಯಾ. 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ, 1 ಮ್ಯಾಚ್ ಟೈ ಆಗಿದೆ. ಬಟ್ ಇಂಡಿಯಾ ಸೋತೆ ಇಲ್ಲ ಇದುವರೆಗೂ ಕೂಡ. ಹಂಗಂದ್ರೆ ಸೋಲ್ಬಾರ್ದು ಅಂತಲೂ ಕೂಡ ಇಲ್ಲ. ಸೊ ಏನು ಬೇಕಾದ್ರೂ ಮಾಡ್ಬೋದು. ಅಫ್ಘಾನಿಸ್ತಾನ ಆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಆಡಿದ್ದಾರೆ. ನ್ಯೂಜಿಲ್ಯಾಂಡ್ಗೆಲ್ಲ ಹೊಡೆದು ಈ ಟೂರ್ನಮೆಂಟಲ್ಲೇ ಪ್ರೂವ್ ಮಾಡಿಕೊಂಡಿದ್ದಾರೆ ಅವ್ರು ಎಂಥ ಕ್ವಾಲಿಟಿ ಸೈಡ್ ಅಂತ. ನ್ಯೂಜಿಲ್ಯಾಂಡ್ಗೆ ಇನ್ಫ್ಯಾಕ್ಟ್ ಅಜೀಬ್ ಮಾಡಿ ಹಾಕ್ಬಿಟ್ಟಿದ್ರು ಗ್ರೂಪ್ ಸ್ಟೇಜಲ್ಲಿ. ಸೊ ಗ್ರೂಪ್ ಸ್ಟೇಜಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಬರ್ತಾ ಇರೋಂಥ ಅಫ್ಘಾನಿಸ್ತಾನ ಒಂದು ಕಡೆ ನಿಜವಾಗ್ಲೂ ಸಖತ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಿದ್ದಾರೆ. ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ಬಾಂಗ್ಲಾನ ಸ್ವಲ್ಪ ಲೈಟಾಗಿ ತಗೊಂಡ್ಬಿಡ್ಬೋದು. ಅಫ್ಘಾನಿಸ್ತಾನ ಅಂತೂ ಲೈಟಾಗಿ ತಗೊಳ್ಳೋ ಮಾತೇ ಇಲ್ಲ. ಈ ಟೂರ್ನಮೆಂಟ್ ಹೆಂಗಿದೆ ಅಂತಾರೆ, ಒನ್ ಬ್ಯಾಡ್ ಗೇಮ್ ಏನಾದ್ರು ಆಡ್ತು ಅಂತಂದರೆ ಟೂರ್ನಮೆಂಟ್ನೇ ಎಕ್ಸಿಟ್ ಆದರೂ ಆಗ್ಬಿಡ್ಬೋದು. ಇನ್ ಕೇಸ್ ಇವಾಗ ನೋಡಿ 2-2 ಮ್ಯಾಚ್ನಾಗ ಇವಾಗ ಅಫ್ಘಾನಿಸ್ತಾನ ಮೇಲೆ ಸೋತು ನಾವು 2-2 ಮ್ಯಾಚ್ನ ಗೆದ್ದರೂ ಕೂಡ ಒಂದೊಂದು ಟೈಮ್ ಹೆಂಗಾಗುತ್ತೆ ಅಂದರೆ ರನ್ ರೇಟ್ ಬಂದು ಕೂತ್ಕೊಂಡ್ಬಿಡುತ್ತೆ. ಸೊ ಕ್ವಾಲಿಫೈ ಆಗುವಂಥ ಸಿನಾರಿಯೋನೇ ಇರೋದಿಲ್ಲ, ಆ ಥರ ಆಗೋಗ್ಬಿಡುತ್ತೆ. ಒನ್ ಬ್ಯಾಡ್ ಗೇಮ್ ಆಗೋದಕ್ಕೆ ಹೋಗ್ಬಾರ್ದು. 3-3 ಗೆದ್ಬಿಟ್ಟು ನಾವು ಕ್ವಾಲಿಫೈ ಆಗಬೇಕು ಸೆಮಿಫೈನಲ್ಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಅದೇನಾಗುತ್ತೆ ಅಂತ. ಬಟ್ ಅಫ್ಘಾನಿಸ್ತಾನ 100% ಹೊಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಒಟ್ಟಲ್ಲಿ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ. ಬ್ರಬಾಡಾಸಲ್ಲಿ ಆಗ್ತಾ ಇರೋಂಥ ಮ್ಯಾಚು ಇವತ್ತು ಮಳೆ ಬಂದು ಹೋಗಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಫೋರ್ಕಾಸ್ಟ್ ಹೇಳ್ತಾ ಇದೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಮಳೆ ಬರುತ್ತೋ ಬರೋದಿಲ್ವೋ ಅಂತ ಜಾಸ್ತಿ ಅಂತ ಏನು ಪಾಸಿಬಿಲಿಟಿ ಇಲ್ಲ, ಒಟ್ಟಲ್ಲಿ ಬರಬಹುದು ಅನ್ನೋ ಪಾಸಿಬಿಲಿಟಿ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಒಂದು ವೆನ್ಯೂಲಿ ಪೇಸಸ್ಗಳು ಎಫೆಕ್ಟಿವ್ ಆಗಿ ಕಾಣಿಸ್ತಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಜೊತೆಗೆ ಸ್ಪಿನ್ನರ್ಸ್ಗೂ ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಕಂಪ್ಯಾರಿಟಿವ್ಲಿ ಅದೇ USA ಕಂಪೇರ್ ಮಾಡ್ತಾರೆ ಸ್ವಲ್ಪ ಬೆಟರ್ ಬ್ಯಾಟಿಂಗ್ ವಿಕೆಟೇ. 160 ಆವ್ರೇಜ್ ಫಸ್ಟಿಂಗ್ ಸ್ಕೋರು. 160 to 170 ಏನಾದ್ರು ಹೊಡೆದ್ಬಿಡ್ತು ಅಂತಂದರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಇದು ಪಂಟರ್ ಸ್ಕೋರ್ ಅಂತಲೇ ಅರ್ಥ. ಯೂಶಲಿ ಬ್ಯಾಟಿಂಗ್ ಅಲ್ಲ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ ಟಾಸ್ ಗೆದ್ದವರು. ಸೊ ರೋಹಿತ್ ಶರ್ಮಾ ಟಾಸ್ ಗೆದ್ರೆ ನನ್ನ ಪ್ರಕಾರ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ. ಸೊ ಬೌಲಿಂಗ್ ಸೈಡಿಗೆ ಬಂತು ಅಂದರೆ ಕ್ವಾಲಿಟಿ ಇದೆ. ಇವರು 2 ಕಡೆನೂ ಕೂಡ ಕ್ವಾಲಿಟಿ ಇದೆ. ನಮ್ಮ ಇಂಡಿಯಾ ಕಡೆನೂ ಮಸ್ತಾಗಿದೆ ಬೌಲಿಂಗು, ಇವ್ರ ಕಡೆನೂ ಕೇಳಂಗಿಲ್ಲ. ಅಫ್ಘಾನಿಸ್ತಾನ ಫೇಮಸ್ ಇರೋದೇ ಅವರ ಬೌಲಿಂಗಿಗೆ. ಸೊ ಈ ಕಡೆ ಪೇಸ್ ಅಟ್ಯಾಕ್ ಹೋಗಿದೆ, ಈ ಕಡೆ ಸ್ಪಿನ್ ಅಟ್ಯಾಕ್ ಹೋಗಿದೆ. ರಶೀದ್ ಖಾನ್ ಅವರ ಕ್ಯಾಪ್ಟನ್ಸಿಲಿ ನೂರ್ ಅಹಮದ್ ಬೇರೆ ಇದ್ದಾರೆ, ನಬಿ ಇದ್ದಾರೆ. ಸ್ಪಿನ್ ಅಟ್ಯಾಕ್ ಅಂತೂ ಕಡಕ್ಕಾಗೇನೆ ಇವ್ರದ್ದು. ಪೇಸ್ ಅಟ್ಯಾಕ್ ಕೂಡ ಮಸ್ತಾಗೇನಿದೆ. ಫಜಲ್ ಫರೂಕಿ, ನವೀನ್ ಉಲ್ಲಕ್, ಜೊತೆಗೆ ಗುಲ್ಬದೀನ್ ನಬಿ. ಸೊ ನೋಡೋಣ ಅದು ಹೆಂಗಿರುತ್ತೆ ಅಂತ. ನಮ್ಮ ಕಡೆ ಏನೋ ಚೇಂಜಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಸೊ ಪ್ರಾಬ್ಲಿ ಅದೇ ಒಂದು 11 ಜೊತೆಗೆ ಹೋಗುವಂಥ ಚಾನ್ಸ್ ಇದೆ. ರೋಹಿತ್ ಶರ್ಮಾ ಅವ್ರು ಹೇಳಿರ್ಬೋದು ನಾನು ಸ್ಪಿನ್ನ ಆಡಿಸ್ತೀನಿ, ಸ್ಪಿನ್ನ ತರಿಸ್ತೀನಿ, ಸ್ಪಿನ್ನ ಹಿಂಗೆ ಮಾಡಿಸ್ತೀನಿ ಅಂತ. ಬಟ್ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಪೇಸಸ್ ಮೇಲೆ. ಬುಮ್ರಾ, ಸಿರಾಜಣ್ಣ, ಹಾರ್ದಿಕ್ ಪಾಂಡ್ಯ ಇವ್ರ ಮೇಲೆಲ್ಲ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನನ್ನ ಪ್ರಕಾರ ಏನೋ ಚೇಂಜಸ್ ಮಾಡೋದಕ್ಕೆ ಹೋಗೋದಿಲ್ಲ. ಕಾನ್ಫಿಡೆನ್ಸ್ ಇಡಬೇಕು ಪ್ಲೇಯರ್ಸ್ಗಳ ಮೇಲೆ, ಯಾಕಂದರೆ ಆ ಥರ ಬೌಲರ್ಸ್ಗಳು ಪ್ರೂವ್ ಮಾಡ್ಕೊಂಡಿದ್ದಾರೆ. ಹರ್ಷದೀಪ್ ಸಿಂಗ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಸಿರಾಜ್ ಭಾಯ್ ಆಗಿರ್ಬೋದು, ಎಲ್ಲರೂ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಕಾನ್ಫಿಡೆನ್ಸ್ ಇಟ್ಬಿಟ್ಟು ಆಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ಚೇಂಜ್ ಮಾಡೋದು, ಇಂಟರ್ಚೇಂಜ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ರೀಪ್ಲೇಸ್ ಮಾಡೋದು ಅದೆಲ್ಲ ಏನೋ ಅಷ್ಟೊಂದೇನು ಚೆನ್ನಾಗಿ ಕಾಣಿಸ್ತಿಲ್ಲ. ಅದೇ 11 ಜೊತೆಗೆ ಹೋಯ್ತು ಅಂದರೆ ಬೆಟರ್ ಆಗಿರುತ್ತೆ. ಒಂದು ಲಾಂಗ್ ಗ್ಯಾಪ್ ಆದಮೇಲೆ ನಮ್ಮ ಟೀಮ್ ಇಂಡಿಯಾ ಬರ್ತಾ ಇದೆ. ಏನಾದ್ರು 160 ಏನಾದ್ರು ಹೊಡಿತು ಅಂದರೆ ಬೆಟರ್ ಆಗಿರುತ್ತೆ. 160+ ಏನಾದ್ರು ಹೊಡಿತು ಅಂತಂದರೆ. ಸೊ ಎರಡೂ ಕೂಡ ಒಂದು ಬೊಂಬಾಟ್ ಬೌಲಿಂಗ್ ಸೈಡ್ ಆಗಿರೋದ್ರಿಂದ ಸೊ ಇಲ್ಲಿ ಅಷ್ಟೊಂದೇನು ಹೈ ಸ್ಕೋರಿಂಗ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. 200 ಕ್ರಾಸ್ ಆಗುತ್ತೆ, 200 ಕ್ಲಾಕ್ ಆಗುತ್ತೆ ಅಂತ. ಬಟ್ ಕಂಪ್ಯಾರಿಟಿವ್ಲಿ ಬೆಟರ್ ಬ್ಯಾಟಿಂಗ್ ವಿಕೆಟ್ ಇರೋದ್ರೆ ರನ್ಸ್ ಬರುತ್ತೆ. ಯಾಕಂದರೆ ರೀಸೆಂಟಾಗಿ ರನ್ಸ್ಗಳೆಲ್ಲ ಬರ್ತಾ ಇದೆ. ವೆಸ್ಟ್ ಇಂಡೀಸಲ್ಲಿ ಆಡ್ದಾಗಿಲ್ಲ. USA ಕಂಪೇರ್ ಮಾಡ್ತಾರೆ, ಅಲ್ಲೆಲ್ಲ 100 ನೋಡೋದಕ್ಕೆ ತಿನ್ಕೋರು ಜಸ್ಟ್ ಒಂದು 80-90 ಹೊಡೆದ್ಬಿಟ್ರೆ ದೊಡ್ಡ ಸ್ಕೋರ್ ಅನ್ನೋ ಥರನೇ ಥಿಂಕ್ ಮಾಡೋರು. ಬಟ್ ಇವಾಗ ಇಲ್ಲಿ ಸ್ಕೋರ್ಗಳು ಬರ್ತಾ ಇದೆ, 200ಗಳೆಲ್ಲ ಬರ್ತಾ ಇದೆ, 190+, 180+ ಎಲ್ಲ ಹೋಗ್ತದೆ ಸ್ಕೋರ್. ನೋಡೋಣ ಇವತ್ತು ಎಲ್ಲಿವರೆಗೂ ಹೋಗುತ್ತೆ ಸ್ಕೋರ್ ಅಂತ. ಸೊ ಇವತ್ತು ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಣ್ಗಳಂತೂ ಇದೆ. ಯಾಕಂದರೆ ಟೂರ್ನಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಗ್ರೂಪ್ ಸ್ಟೇಜಲ್ಲಿ. ಅಟ್ ಲೀಸ್ಟು ಇಲ್ಲಿಂದನಾದರೂ ಏನಾದ್ರು ಎತ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿರ್ತಾರೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗಳಾದರೂ. ವಿರಾಟ್ ಕೊಹ್ಲಿ ರೈಟರ್ಸ್ ಅಂತ ಕಣ್ಣಿಟ್ಕೊಂಡು ಕೆಕ್ಕರ್ಸ್ಕೊಂಡು ಕೂತ್ಕೊಂಡಿರ್ತಾರೆ ಅವ್ರ ಮೇಲೆ. ಇವತ್ತು ಯಾರು ಬೇಗ ಔಟ್ ಆಗಿಬಿಟ್ರು ಅಂದರೆ ಹಾಕೊಂಡು ಎಳೆಯೋಣ ಕಾಲೆಳೆಯೋಣ ಅಂತ. ಸೊ ಇವತ್ತು ಏನೋ ಒಂದು ಸ್ಕೋರ್ ಬರುತ್ತೆ ಅಂತ ಕಾಣಿಸ್ತದೆ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ. ಕಾದು ನೋಡೋಣ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇನೆ. ನಾವು ಸೆಂಚುರಿ ಹೊಡಿತಾರೆ, ಡಬಲ್ ಸೆಂಚುರಿ ಹೊಡಿತಾರೆ, ಹಂಗೆ ಮಾಡಿದ್ರೆ ಅದೆಲ್ಲ ಬಿಲ್ಡಪ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಸೊ ನೋಡೋಣ. ಹೋಪ್ ಫಾರ್ ದ ಬೆಸ್ಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ಕೇಳ್ಕೊಂಡು ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಇರೋಬೋರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ. ಇವತ್ತು ಇಂಡಿಯಾ ಗೆಲ್ಲಿ. ಅದೇ ಹೇಳ್ದಲ್ಲ, 1 ಬ್ಯಾಡ್ ಗೇಮ್ ಏನಾದ್ರು ಆಗೋಗ್ಬಿಡ್ತು ಅಂದರೆ ಟೂರ್ನಮೆಂಟಿಂದನೇ ಗೇಟ್ ಪಾಸ್ ಸಿಕ್ಬಿಡ್ತು ನಮಗೆ, ಈಚೆ ಕಡೆ ಮನೆಗೆ ಹೋಗ್ರಿ ಅಂತ. ಸೊ ಆ ಥರ ಆಗಕ್ಕೆ ಹೋಗ್ಬಾರ್ದು.
ಅಫ್ಘಾನಿಸ್ತಾನ ಅದನ್ನೇ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮಗೇನು ಅನ್ಸುತ್ತೆ? ಅಫ್ಘಾನಿಸ್ತಾನರು ಹೊಡಿತಾರ? ಹೊಡೆದ್ಬಿಟ್ಟು ಫಾರ್ ದ ವೆರಿ ಫಸ್ಟ್ ಟೈಮ್ ಅಪ್ಸೆಟ್ ಗಿಪ್ಸೆಟ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾಗೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ.